ಇವತ್ತು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದೆ. ಹೀಗಾಗಿ ಇದಕ್ಕೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಬೆಂಬಲ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಿವೃತ್ತ ಸೈನಿಕರಿದ್ದಾರೆ. ನಾವೀಗ ಮಾತಾಡ್ತಾ ಹೋಗ್ತೀವಿ. ಇಲ್ಲಿ ಬರೆಯ ಸಹಚರ ಸಲೀಂ ಅಹಮದ್ ಅವರಿದ್ದಾರೆ. ಸರ್ ನಮಸ್ತೆ. ಈ ಸಂದರ್ಭದಲ್ಲಿ ನಾವು ದೇಶದಿಂದ ನಿಲ್ಲೋದು ಎಷ್ಟು ಮುಖ್ಯ, ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವುದು ಎಷ್ಟು ಮುಖ್ಯ ಸರ್? ಇವತ್ತು ತಿರಂಗ ಯಾತ್ರೆ ಮೂಲಕ ನಾವಾದ್ರೂ ಅಲ್ಲಿ ಬಾರ್ಡರ್ ಹೋಗಕ್ ಸಾಧ್ಯ ಇಲ್ಲ. ಆದ್ರೆ ಇಲ್ಲೇ ಇದ್ದು ಅವರಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ನಮ್ಗೇನ್ ರಕ್ಷಣೆ ಕೊಡ್ತಾರೆ ಸೈನಿಕರಿಗೆ, ಅವರ ಮನೋಬಲವನ್ನು ಹೆಚ್ಚಿನ ರೀತಿಯಲ್ಲಿ ಇವತ್ತು ಸನ್ಮಾನ್ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಒಂದು ಪಕ್ಷಾತೀತವಾಗಿ ಒಂದು ಯಾತ್ರೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಇದ್ರ ಮೂಲಕ ಸಂದೇಶ ಕೊಡ್ಲಿಕ್ಕೆ ನಾವು ಸರ್ಕಾರ ಜೊತೆ ಇದ್ದೀವಿ, ನಿಮ್ ಜೊತೆ ಇದೀವಿ ಅಂತ ಭಾವನೆಗಳಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಎಲ್ಲ ಸರಿ ಇವತ್ತು ಇಡೀ ಒಂದು ಸಂದೇಶ ಕೊಡ್ಲಿಕ್ಕೆ ಇವತ್ತು ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಈಗ ಜಮೀರ್ ಅಹಮದ್ ಹೇಳಿದೆ ಎಲ್ಲ ಮಸೀದಿಗಳು ಕೂಡ ವಿಶೇಷ ಪ್ರಾರ್ಥನೆ ಮಾಡೋಣ ಅಂತ. ನೀವೇನ್ ಕರೆ ಕೊಡ್ತೀರಿ ಸರ್? ಹೌದೌದು, ಎಲ್ಲ ಮಸೀದಿಗಳು ಪ್ರಾರ್ಥನೆ ಮಾಡಬೇಕು. ಈಗ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ ಈ ದೇಶಕ್ಕೆ ಒಳ್ಳೇದಾಗಬೇಕು, ದೇಶಕ್ಕೆ ರಕ್ಷಣೆ ಆಗಬೇಕು, ಮತ್ತೆ ಸೈನಿಕರಿಗೆ ಶಕ್ತಿ ತುಂಬಬೇಕು. ಆ ಹಿನ್ನೆಲೆಯಲ್ಲಿ ನಾವು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೇಳ್ತೀವಿ. ಇವತ್ತಿನ ತಿರಂಗ ಯಾತ್ರೆ ಸ್ವರೂಪ ಹೆಂಗಿರುತ್ತೆ ಸರ್? ಮಾರ್ಗ ಹೆಂಗಿರುತ್ತೆ? ಯಾರ್ಯಾರು ಭಾಗಿಯಾಗ್ತಾರೆ? ಅಲ್ಲ, ಈಗಾಗಲೇ ಚೀಫ್ ಮಿನಿಸ್ಟರ್ ಬರ್ತಾರೆ, ನಮ್ಮ ಎಲ್ಲ ಮುಖಂಡರು ರೇವಣ್ಣ ಇದ್ದಾರೆ, MLA ಗಳು ಬರ್ತಾರೆ, ಮಂತ್ರಿಗಳು ಬರ್ತಾರೆ. ಇಲ್ಲಿಂದ ಮಿಂಗ್ ಸ್ಕ್ವೇರ್ ಹೋಗ್ಬಿಟ್ಟು ಅಲ್ಲಿ ಬಹುಶಃ ಅಲ್ಲಿಗೆ ಮುಗಿಯತ್ತೆ. ಅದು ಯಾವುದೇ ಭಾಷಣ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ. ಒಟ್ಟಾಗಿ ನಾವೆಲ್ಲ ಸೇರಿ ಯಾತ್ರೆ ಮೂಲಕ ದೊಡ್ಡ ಶಕ್ತಿ ಕೊಡೋ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದಾರೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ H.M. ರೇವಣ್ಣ ಮಾತು ಹೋಗ್ತೀವಿ. ಸರ್, ಈ ಒಂದು ತಿರಂಗ ಯಾತ್ರೆ ಸೈನಿಕರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಎಷ್ಟು ಸಹಕಾರಿಯಾಗುತ್ತೆ? ಭಾರತ ದೇಶ ಯಾವತ್ತೂ ಕೂಡ ಶಾಂತಿ ಪ್ರಿಯವಾದಂತ ದೇಶ. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಗಳಿಸಿರ್ತಕ್ಕಂಥ ಇಡೀ ಭಾರತದಲ್ಲೇ ಹಿರಿಮೆ ಇರ್ತಕ್ಕಂಥ ದೇಶ. ಆದ್ರೆ ನಮಗೆ ತೊಂದರೆ ಆದಾಗ, ನಮ್ಮ ಮೇಲೆ ದಾಳಿ ಆದಾಗ, ನಮ್ಮ ಅಮಾಯಕರ ಮೇಲೆ ಏನು ದಾಳಿ ಆಗಿದೆ ಅದೆಲ್ಲ ಖಂಡಿಸುತ್ತಾ ನಾವೀಗ ಈ ಪಾಕ್ ದುರಾಡಳಿತವನ್ನ ಖಂಡಿಸಿ ನಾವು ಮೇಲೆ ನಮ್ಮ ಸೈನ್ಯ ತೀವ್ರ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ನಾವು ಬೆಂಬಲವನ್ನ ಸೂಚಿಸಬೇಕು, ಭಾರತದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಹೋಲಿಕೆ ಮಾಡಿ ನೋಡಿದ್ರೆ ಭಾರತದ ಒಗ್ಗಟ್ಟು ಇವತ್ತು ಬಹಳ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡ್ತಾ ಇದೆ. ನಾವು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಿ ಸೈನಿಕರಿಗೆ ಧೈರ್ಯ ತುಂಬಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು, ಭಾರತದ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತದೆ. ಇದಿಷ್ಟು H.M. ರೇವಣ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈದ್ರು, ಪವರ್ ಟಿವಿ, ಬೆಂಗಳೂರು.